ವಿಕ್ಕಿ ಅವರೇ, ನಾನು ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ. ಇವಾಗ ಏನಿದ್ರು ನೀವು ನಿಮ್ಮ ಧರ್ಮನ ಪಾಲಿಸಬೇಕು. ಡಾಕ್ಟರ್, ನಮ್ಮ ಮನೆತನದ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾವು ನಮ್ಮ ಮನೆ ಕಷ್ಟದಲ್ಲಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ನ್ಯಾಯ, ನಮ್ಮ ನಿಯತ್ತು, ನಮ್ಮ ಧರ್ಮ. ಆದರೂ ನಾವು ಅದನ್ನು ಬಿಟ್ಟಿಲ್ಲ. ಡಾಕ್ಟರ್ಮ್ಮ, ನಾನು ಭರವಸೆ ಕೊಡ್ತೀನಿ. ನೋಡಿ, ಈ ಮಗು ತಾರ ಹತ್ರ ಇದ್ರು ಅದಕ್ಕೆ ಹಾಲು ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಆಕೆ ಎದೆಯಲ್ಲಿ ಹಾಲೇ ಇಲ್ಲ. ವಿಷ ಸಿಕ್ಕಾಪಟ್ಟೆ ಇರ್ಬೇಕಲ್ವಾ ಡಾಕ್ಟರ್? ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಮಗುಗ್ ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ? ನಮ್ಮ ತಾಯಿ ಇದ್ದಾರೆ ಡಾಕ್ಟರ್. ಸರಿ, ಹಾಗಾದ್ರೆ ಇದನ್ನ ಮಗು ಕೊಡ್ತಾ ಇರಿ. ಬೇಗ ಹೊರಡಿ. ನಾನು ಹೇಳಿದರೆ ನಾಪ್ಕ ಇದೆಲ್ಲ. ಆಯ್ತು ಡಾಕ್ಟರ್, ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ, ಬರ್ತೀನಿ. ತಪ್ಪು ಮಾಡಿದೆ ಕಣ್ಲ. ಈಗ ತಾನೇ ಭೂಮಿ ಕಂಡಿರೋ ಕೂಸನ್ನ ತಂದಿದ್ಯಲ್ಲ, ಪಾಪ ತಟ್ಟದೆ. ಅವಳಂತೂ ಚಾಂಡಾಳಿ. ಹಂಗಂತ ಈ ಎಳೆ ಮಗ ಏನ್ ಮಾಡಿದೆ ಹೇಳು? ಈ ಮಗಿಗೆ ಅನ್ನ ಅಂದ್ರೆ ತಾಯಿ ಹಾಲು ಕಣ್ಲ. ಆ ಡಾಕ್ಟ್ರು ಈ ಮಗುಗೆ ಏನೇನ್ ಕೊಡ್ಬೇಕು ಎಲ್ಲ ಬರ್ಕೊಟ್ಟಿದ್ದಾರೆ. ಅದನ್ನೆಲ್ಲ ತಂದಿದ್ದೀನಿ. ಏನೂ ಆಗಲ್ಲಮ್ಮ. ನಿನ್ ಕೈಲಿ ಬೆಳೆಯೋದಕ್ಕೆ ಆ ಮಗು ಅದೃಷ್ಟ ಮಾಡಿರ್ಬೇಕು. ಕಣ್ಬಿಟ್ ಕೂಡ್ಲೆ ಕರಳಿಂದ ದೂರ ಆಗೋದು ಅದೆಂತ ಸುಡ್ಗಾಡ ಅದೃಷ್ಟ ಹೇಳು? ಅಮ್ಮ, ಹಿಂದೆ ಆ ತಾರ ಬದುಕಿರೋ ಮಗುನ ಸತ್ತಿದೆ ಅಂತ ಸುಳ್ಳು ಹೇಳ್ದವಳು. ಅವಳಿಗೆ ಯಾವ ರೀತಿನೂ ದುಃಖ ಆಗಲ್ಲ. ಅವಳು ಇನ್ನೊಬ್ರಿಗೆ ಸಂಕಟ ಕೊಡವಳೆ ಹೊರತು ತಾನು ಸಂಕಟ ಪಡೋಳಲ್ಲ. ಕಮಲಮ್ಮ, ಈ ಮನೆ ಮಕ್ಕಳು ಅಪ್ಪ ಅಮ್ಮನಿಂದ ದೂರ ಇಲ್ವಾ? ಅದಕ್ಕೆ ಕಾರಣ ಯಾರು? ಅವಳು ತಾನೇ. ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೆತ್ತ ಮಗು ಅದು. ಅನುಭವಿಸ್ಲಿ ಬಿಡಿ. ಅಮ್ಮ, ವಿಕ್ಕಿ ಮಗುನ ತಗೊಂಡ್ಬಂದಿದ್ದು ಅವಳಿಂದ ದೂರ ಮಾಡಿ ಅವಳು ಸಂಕಟ ಪಡೋದನ್ನ ನೋಡೋದಕ್ಕಲ್ಲ. ಅಮ್ಮ, ಸ್ವಲ್ಪ ದಿನ ಅಷ್ಟೇ. ಈ ಮಗು ನಮ್ಮ ಅಣ್ಣ ಅದಕ್ಕೆ ಅಲ್ಲಿಂದ ಹೊರಗೆ ತರೋದಕ್ಕೆ ಸಹಾಯ ಮಾಡುತ್ತೆ. ಈ ಎಳೆ ಕೂಸು ಏನ್ಲಾ ಮಾಡ್ತದೆ? ಅಮ್ಮ, ಹಿಂದೆ ನೀನೇ ಒಂದು ಮಾತು ಹೇಳಿದ್ದೆ. ಆ ತಾರ ನರಿ ಬುದ್ಧಿನ ಒಳ್ಳೆತನಕ್ಕೆ ಉಪಯೋಗಿಸಿದ್ರೆ 4 ಜನರ ಕಣ್ಣಲ್ಲಿ ದೇವರಾಗ್ತಿದ್ಲು ಅಂತ. ಆದ್ರೆ ಈಗ ನಾನು ದೇವರಾಗ್ತೀನೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಣ್ಣ ಅದಕ್ಕೆ ನಾವು ಹೊರಗೆ ತರೋದಕ್ಕೆ ಅವಳ ತರ ನರಿ ಬುದ್ಧಿನ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಮಕ್ಕಳು ಈ ಎಳೆ ಮಗ ಯಾವ್ದು ಅಂತ ಕೇಳಿದ್ರೆ ಏನ್ಲಾ ಹೇಳೋದು? ಕಮಲಮ್ಮ, ದಿಕ್ಕಿಲ್ದೆ ಮಗು ಅನಾಥವಾಗಿ ಬಿದ್ದಿತ್ತು, ತಂದೆ ಅಂತ ಹೇಳಿ ಅಷ್ಟೇ. ಹಂಗಂತ ಹೇಳೋದಾ? ಏನು ಆಗಲ್ಲ ಹೇಳಮ್ಮ. ತಾಯಿ ಕಬ್ಬಾಳಮ್ಮ, ತಪ್ಪೋ ಒಪ್ಪೋ ಎಲ್ಲ ನಿನ್ ಪಾದಕ್ಕಾಗ್ತಾ ಇವ್ನಿ.